ನಾಡಿದ್ ನನ್ ಬರ್ಡೇ ಅದ ರೀ. ಹ್ಯಾಪಿ ಬರ್ಡೇ. ಇವತ್ತಲ್ರಿ, ನಾಡಿದ್ದು. ನಾಡ್ದ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅಕ್ಕ, ಏನು ನಾಡಿದ್ ನನ್ ಬರ್ಡೇ ಅದ ಅಕ್ಕ. ಹೌದಾ? ಸರಿ, ಆಗಿದ್ರೆ ಮನೆಗೆ ಕೇಕ್ ತಂದು ನಾನು ಮನೇಲಿ ಏನೇನು ಸ್ವೀಟ್ ಮಾಡ್ತೀನಿ, ಸೆಲೆಬ್ರೇಟ್ ಮಾಡೋಣ. ಪ್ರತಿ ವರ್ಷ ಬರೀ ಇದೇ ಆಯ್ತು ನಿಮ್ದು. ಈ ವರ್ಷ ಅದನ್ನೇ ಮಾಡಿಬಿಡು. ಒಳ್ಳೆ ನಮಗ ನಿನ್ನ ಬರ್ಡೇ ಅಂದ್ರ ಹಬ್ಬ ಇದ್ದಂಗ ಧಾಮ್ ಧೂಮ್ ಅಂದ್ಬಿಡು. ಏನ ಧಾಮ್ ಧೂಮ್ ಅಂತ ಮಾಡು. ಹಾಗೆ ಮಾಡೋಣ. ಏನ್ ಧಾಮ್ ಧೂಮೋ, ಅದೇ ಕೇಕ್ ಕಟ್ ಮಾಡು, ಅದೇ ಸ್ವೀಟ್ ತಿನ್ನು, ಧಾಮ್ ಧೂಮ್ ಮಾಡ್ತಾನ. ಹಬ್ಬ ಅಂತ ಎಲ್ಲಾರು ಮಾಡೇ ಮಾಡ್ತಾರೆ ಇದು. ಹೌದು, ಮತ್ ನಾವೇನ್ ಮಾಡಿ ಹೇಳಂಗಂದ್ರ ನನಗ ಈ ಸರಿ ಗಿಫ್ಟ್ ಬೇಕು. ಗಿಫ್ಟ್ ಕೊಟ್ರ ಆಯ್ತು ತಗೋರು. ಗಿಫ್ಟ್ ಕೊಡಿಸ್ತೀರಿ? ಓ, ನೀವು ಗಿಫ್ಟ್ ಕೊಡಿಸ್ತೀರಿ? ಹೂನು, ಇಷ್ಟ ಗಾಬ್ರಿ ಆಗಿ ನಾ ಈಗ ಕೊಡ್ಸೋ ಗಿಫ್ಟ್ ನೀ ಲೈಫ್ನಾಗ ಬರಲ್ಲ ಅಂತ ಒಳ್ಳೆ ಗಿಫ್ಟ್ ಕೊಡಿಸ್ತೀನಿ. ಏಯ್ ಹೇಳ ಅಂತ ಗಿಫ್ಟ್ ಕೊಡಿಸ್ತೀರಿ? ಏನ್ರಿ ಅದು? ನಿನಗೂ ಗೊತ್ತಿಲ್ಲ? ಇಲ್ಲ. ಹೌದು, ನಾ ಕೊಡ್ಸೋದು ನಿನ್ಗೆ ಗೊತ್ತಿರ್ಬೇಕು. ಈ ಸಲ ನೋಡ, ನಿನ್ ಒಳ್ಳೆ ಗಿಫ್ಟ್ ಕೊಡ್ತಾನೆ. ಅದನ್ನ ನೀ ಯಾವಾಗ ನೆನ್ಸ್ಕೊಂಡ ಇರ್ಬೇಕು. ಇದ್ ನಮ್ಮ ಮಾಮಾರ್ ಕೊಟ್ಟಿದ್ರು, ಇದ್ ನಮ್ಮ ಮಾಮಾರ್ ಕೊಟ್ಟಿದ್ರು ಲೈಫ್ ಮಾಡಿ ನೆನ್ಸ್ಕೊತಿ. ಅಷ್ಟಲ್ಲ, ನಿನ್ ಹೆಂಡತಿ ಮುಂದೆ ಹೇಳ್ತಿ ಏನಂದ್ರ ಇದು ನಮ್ಮ ಮಾಮಾರ್ ಕೊಡ್ಸಿದ್ರಿ ಅಂತ ಹೇಳಿ. ಮುಂದೆ ಮದುವೆ ಆದ್ಮೇಲೆ ನಿನ್ ಹೆಂಡತಿಗೂ ಹೇಳ್ತೀವೋ ಅಂತ ಗಿಫ್ಟ್ ಕೊಡಿಸ್ತೀನೋ. ಅಂತ ಗಿಫ್ಟ್ ಏನ್ರಿ ಕೊಡಿಸ್ತೀರಾ? ಏನು ಅಂತ ಹೇಳ್ರಿ. ಹೇಳ ನೋಡ, ₹100 ಒಂದ್ ಪೆನ್ ಕೊಡಿಸ್ಬಿಡ್ತಾನೆ. ₹100 ಪೆನ್ ಅದು. ಅದ್ ಹೆಂಗಂದ್ರ ನೀ ಕಾಲೇಜ್ನಾಗ ನಿಮ್ ದೋಸ್ತಗಳಿಗೆ ಎಲ್ಲಾರ್ಗು ಹೇಳ್ಕೊಂಡು ಓಡಾಡ್ಬೇಕು. ಏನಂದ್ರ ಇದು ನಮ್ಮ ಮಾಮಾರ್ ಕೊಡ್ಸ್ಯಾರಿ, ಇದ್ ನಮ್ಮ ಮಾಮಾರ್ ಕೊಡ್ಸ್ಯಾರಿ ಅಂತೇಳಿ ಹೇಳ್ಕೊಂಡ ಓಡಾಡ್ಬೇಕ. ಅಷ್ಟಲ್ಲೂ ನಾಳೆ ರೀಲ್ಸ್ ಗಿಲ್ಸ್ ಮಾಡಿ ಫೇಮಸ್ ಆದ್ಮೇಲೆ ಅವಾಗ ಆಟೋಗ್ರಾಫ್ ಹಾಕ್ತಿಲ್ಲ ನೀ, ಅದು ಸಹಿತ ಇದ ಪೆನ್ನಿಂದ ಆಟೋಗ್ರಾಫ್ ಅವ್ರು ಅಂತ ಒಳ್ಳೆ ಪೆನ್ ಕೊಡಿಸ್ತೀನಿ ಬಿಡ. ನಿಮ್ ₹100 ಪೆನ್ ಯಾರಕ್ ಬೇಕು? ಹೋಗ್ರಿ, ನನಗ ಬೈಕ್ ಬೇಕು. ಬೈಕ್? ಅಕ್ಕ, ಏನಾಯ್ತು ಮಾಮರಿ? ಎದ್ದೇಳ್ರಿ. ಏನಾಯ್ತ್ರಿ ಮಾಮರಿ? ಎದ್ದೇಳ್ರಿ. ಏನಾಯ್ತು? ಎದ್ದೇಳ್ರಿ ಮಾಮರಿ, ಎದ್ದೇಳ್ರಿ. ಯಪ್ಪ, ನಾ ಎಲ್ಲಿದ್ನಿ ಇಷ್ಟೊತ್ತ? ನೀ ಏನೋ ಬೈಕ್ಗೆ ಕಂದಿಲ್ಲಪ್ಪ. ನೀ ಬೈಕ್ ಅಂದಿದ್ ನಾನು ಉಸಿರ ನಿಂತೋಯ್ತು. ಅಲ್ಲ ಕಣೋ, ಹೇಳಿಲ್ವೇನು ನಾನು? ಅವ್ರ ಅಂತದೆಲ್ಲ ಕೊಡ್ಸಲ್ಲ, ಏನು ಕೇಳ್ತಿ ಅಂತ. ಅದು ಹೋಗಿ ₹1,00,000 ಬೈಕ್ ಕೇಳ್ತಾ ಇದ್ಯಾ? ಅಕ್ಕ, ₹1,00,000 ಅಲ್ಲ, ₹3,00,000 ಬೈಕ್ ಅದು. 3 ಲಕ್ಷ? ಇವ್ರೇನಕ್ಕ ಕೊಡ್ಸಂದ್ರ ಬರೀ ಬೀಳಿತಾರ. ನೋಡು ಏನಾಯ್ತು. ಎದ್ದೇಳ್ರಿ, ಎದ್ದೇಳ್ರಿ, ಎದ್ದೇಳ್ರಿ ಮಾಮರಿ. ಅಯ್ಯಪ್ಪ, ಏನು ಇದು? ಚಾಸ್ತಿ ಮಾಡ್ಬೇಕ, ಆದ್ರೆ ಈ ಲೆವೆಲ್ಗೆ ಚಾಸ್ತಿ ಮಾಡ್ಬಾರ್ದು. ₹3,00,000 ಬೈಕ್ ಅಂತ ನಾವು ನಿಂಗ್ ₹3,00,000 ಬೈಕ್ ನ ಕೊಡ್ಸಿದ್ರೆ ನಾನು 4 ಮಂದಿ ಹೊರಬೇಕು. ಅಯ್ಯಪ್ಪ, ಜಾಸ್ತಿ ಹೇಳ್ರಿ ಮಾಮಾರಿ. ನನಗ್ ಖರೇನೆ ಬೈಕ್ ಬೇಕಾಗ್ಯದ. ಖರೇನೆ? ನಿಮ್ ಮಾತಿಗೆ ಅಳ್ಬೇಕೋ ನಗ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಅವರು ಕೊಡ್ಸಂಗಿಲ್ಲ, ನೀನ್ ಕೇಳೋದ್ ಬಿಡಂಗಿಲ್ಲ. ಏನ್ ನಂಗ್ ಮಸ್ಕರಿ ಮಾಡ್ಲಿಗತ್ತಿ? ನನ್ಗೇನ್ ನಕಲಿ ಮಾಡ್ಲಿಗತ್ತೀನಿ? ನಾನು ಇವಂಗ ಬೈಕ್ ಕೊಡ್ಸಂಗಿಲ್ಲ ಅಂತ ನಕಲಿ ಮಾಡತ್ತಿ ನಂಗ. ಏನ್ ಅನ್ಕೊಂಡಿ? ಹಂಗಾರ ಮಾಮರಿ ಬೈಕ್ ಕೊಡಿಸ್ತೀರಿ? ನನಗ್ ಬೈಕ್ ಕೊಡಿಸ್ತೀರಿ? ನಾನು ನಿನಗ ಬೈಕ್ ಕೊಡ್ಸಂಗೇ ಇಲ್ಲ. ನೋಡ್ಲೆ, ನಾನು ಆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ.
ಸುಮ್ಮ ಬೈಕ್ ಮೇಲೆ 3 ಲಕ್ಷ ರೂಪಾಯಿ ಹಾಕೊಂಡು ಓಡಿಸ್ಕೊಂಡಿದ್ರೆ ಏನ್ ಬಂತು? ಹಿಂಗ ಅದ ಬಸ್ನ್ಯಾಗ ದೊಡ್ಡ ಬಸ್ನ್ಯಾಗ 10 ರೂಪಾಯಿ ಟಿಕೆಟ್ ಕೊಟ್ಟು ಹೋಗೋದು ಹೆಂಗೈತಿ? 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗೋದು ಹೆಂಗೈತಿ ಹೇಳ್ಕೊ ಫಸ್ಟ್. ಕೊಡ್ಸೋ ಮುಖಗಳೇ ಬೇರೆ ಇರುತ್ತೆ ಕಣೋ. ಮುಖ ನೋಡು, ಮುಖ ಹೆಂಗಿದೆ ಅಂತ. ಈ ಮುಖ ಎಲ್ಲ ಕೊಡ್ಸುತ್ತೇನೋ? ಅಲ್ಲ ಹೋಗಿ ಹೋಗಿ ನೀನು 3 ಲಕ್ಷ ರೂಪಾಯಿ ಕೇಳ್ತಾ ಇದೆಯಲ್ಲ, 3 ಲಕ್ಷ ರೂಪಾಯಿ ಬೈಕ್ ಕೊಡ್ಸೋ ಮುಖನ ಇದು? ಅಯ್ಯೋ, ನಿನಗ್ ಬುದ್ಧಿವಂತ ಅನ್ಬೇಕು ದಡ್ಡ ಅನ್ಬೇಕು ನನ್ಗೆ ಒಂದು ಗೊತ್ತಾಗ್ತಿಲ್ಲ. ಮಾಮರಿ ಈಗ ನಂಗೆ ಬೈಕ್ ಕೊಡಿಸ್ತೀರ ಇಲ್ಲೋ? ಈಗ ನಾನ್ ನಿನಗ ಬೈಕ್ ಕೊಡ್ಸಂಗಿಲ್ಲ. ನಾನ್ ಹೇಳಿಲ್ವೇನೋ ನಿನ್ಗೆ ಇವ್ರು ಬೈಕ್ ಕೊಡ್ಸಲ್ಲ ಅಂತ? ನೋಡು, ಈ ಹುಚ್ಚ ಕನ್ಸನೆಲ್ಲ ಬಿಟ್ಟು ಹೋಗಿ ಚೆನ್ನಾಗ್ ಓದ್ಕೋ. ಚೆನ್ನಾಗ್ ಓದಿದ್ರೆ ಒಳ್ಳೆ ಕೆಲ್ಸ ಸಿಗುತ್ತೆ. ಆಗ ಮೊದಲನೇ ಸಂಬಳದಲ್ಲೇ ನಿನ್ ಸ್ವಂತ ದುಡ್ಡು ಮೇಲೆ ಬೈಕ್ ತಗೋಬಹುದು. ಅದನ್ ಬಿಟ್ಟು ಬೈಕು ಅಂತ ಈ ಆಸೆ ಇಟ್ಕೊಂಡು ಕೂರ್ಬೇಡ. ಹೋಗ್ ಓದ್ಕೋ, ಹೋಗಿ. ನನ್ ಹಣೆ ಬರ ಇಂತ ಮಾಮಾರ್ ಕಟ್ಕೊಂಡು. ಏನ ಪಾಪ ಬ್ಯಾಸರ ಮಾಡ್ಕೊಂಡನೆ. ಯಾಕ್ರಿ ಬೈಕ್ ಕೊಡಿಸ್ತೀರಾ? ಕ್ಯಾಶ್ ಏನಾದ್ರು ಕೊಡ್ತೀರಾ? ಕರೀಲಾ? ಯಾರನ್ನ? ಅವನ್ನ ಏನ ಬಂದ ಬಿಟ್ಟಿ ಮತ್ತೆ? ಮೊಬೈಲ್ ಬಿಟ್ಟಿದೆ ತಗೊಂಡೋಗ್ಲಿಕ್ಕೆ ಬಂದಿದ್ದೆ. ಯಪ್ಪ, ಮೊಬೈಲ್ ತೊಗೊಳಕ್ ಬಂದಿದ್ದ. ಅವ್ ಬಂದಿದ್ ನೋಡಿ ಮತ್ತೆ ಬೈಕ ಕೇಳ್ತಾನೆ ಅನ್ಕೊಂಡಿದ್ನಿ. ನಾ ಅವಂಗ ಬೈಕಿಗೆಲ್ಲ ಕೊಡ್ಸಾನ ಅಂತ ಹೇಳ್ಬಿಡ. ನಿಮ್ ಬುದ್ಧಿ ನನ್ ಗೊತ್ತಿಲ್ವಾ? ಥು, ನಿಮ್ಗ್ ಬರೇ ಇದೆ ಆಗೋಯ್ತು. ಅದೇನೋ ಕೆಲ್ಸ ಮಾಡ್ತಾ ಇದ್ದೀರಾ, ಮಾಡ್ ಸಾರಿ. ಅಲ್ಲ, 10 ರೂಪಾಯಿ ಖರ್ಚಾಕತ್ತೇಳಿ ನಾನ ಬಸ್ನಾಗ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ತೀನಿ. ಇವಾಗ ಬೈಕ್ ಕೊಡಿಸ್ಬೇಕಂತ ಬೈಕ್ ನಾ ಕೊಡ್ಸಂಗಿಲ್ಲ. ಈಕಿ ಕೈಯಿಂದ ಬೈಸ್ಕೋಬೇಕು, ಅವನ ಕೈಯಿಂದ ಬೈಸ್ಕೋಬೇಕು. ಇದೆಂತ ಹಣೆ ಬರ ಇದು? ಅಯ್ಯ ಬೈದ್ರ ಅವನವನ್ ಮೈಗೆ ಹತ್ತೈತಿ. ಅದೇ ಕರೆಕ್ಟ್ ಖರ್ಚು ಮಾಡಂಗಿಲ್ಲ. ರೊಕ್ಕ ಮಾತ್ರ ಕೊಟ್ಟು ಬೈಕ್ ತಗೊಳಂಗೇ ಇಲ್ಲ. ರೊಕ್ಕ ಬೇಕಲ್ಲ, ಗಂಟು ಮಾಡಿ ಇಡ್ಬೇಕು. ರೊಕ್ಕ ಬೇಕು. ನಂಗ ಮಕ್ಕಳು ಹುಟ್ಟತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾ ಸಾಯು ಹೊತ್ನಾಗರೆ ರೊಕ್ಕಷ್ಟು ಸತ್ತ ಅಂತ ಅನ್ಬೇಕು. ಅಯ್ಯೋ 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 ಅಯ್ಯೋ, ಎಲ್ಲಿದ್ಯಾ? ಹೋಯ್ತಾ 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 ಎಲ್ಲಿದ್ಯೋ? ಹೋಯ್ತಾ ಹೋಯ್ತಾ ಏನ್ ಹೋಯ್ತು? ಎಲ್ಲ ಹೋಯ್ತು ಎಲ್ಲ ಹೋಯ್ತು ಎಲ್ಲ ಹೋಯ್ತು. ಏನ್ ಹೋಯ್ತು ಅಂತ ಹೇಳ್ರಿ. ಹೋಯ್ತಾ ನನ್ ಜೀವನೇ ಹೋಗ್ಬಿಡ್ತಾ. ನಿಮ್ ಜೀವ ಹೋಗಿದ್ರೆ ನೀನ್ ಯಾಕೆ ಇಲ್ಲಿ ಇರ್ತಿದ್ರಿ? ಏನ್ ಹೋಯ್ತು ಅಂತ ಹೇಳಿ. ಹೋಯ್ತಾ ಹೋಯ್ತು. 50,000 ರೂಪಾಯಿ ಇಟ್ಟಿದ್ದೆ, ಅದು ಹೋಗ್ಬಿಡ್ತು. ಹೋಯ್ತು ಹೋಯ್ತು ಹೋಯ್ತು. 50,000ನಾ? ರಾಜಾ, ಲಾ ರಾಜಾ, ಏನ್ ಮಾಡತ್ತಿಲ್ಲ ಅಲ್ಲಿ ಕುಂತ? ಹೌದು, ಜಗ್ಗಿ ದುಡ್ದಿಟ್ಟು ಹೋಗ್ಯಾನ. ನೀವು ತಿಂದು ಮೆರೆಯುವಂತಿ ಅಲ್ಲ ಶಿವಕುಮಾರ, ಅದಕ್ಕ ನನ್ನ ಮೇಲೆ ಗುರ್ರ ಅಂತ ಬರಾಕತ್ತೀನ? ಹಂಗೇನಿಲ್ವೇ ನೀನು ಅಲ್ಲಿಂದ ರಾಜ, ಇವತ್ತ ಯಾಕೆ ಬೇ ನಾವ್ ಮಾಡ ನೋಡ್ಕೊಂಡು ಏನೋ ಬೈ ಬೈ ಅಂತಿಯಲ್ಲ, ಮ್ಯಾಲ ಏನಾರ ನಿನ್ನ ಪತಿದೇವ ಪ್ರತ್ಯಕ್ಷ ಆದ್ನಾನ? ಹಂಗೇನಿಲ್ಲ ಬಿಡಲ್ಲ. ಬಾ, ನೀರ್ ಕಾದವ, ಜಳಕ ಮಾಡುವ. ಮಳಿ ಮಾಡಾಗೈತಿ, ಲಗುಣ ಕರ್ಕೊಂಡ್ ಬಂದ್ಬಿಡ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದ್ರಿ. ಅದರಲ್ಲಂತೂ ವಿಶೇಷವಾಗಿ
ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮುಕಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ. ದಯಮಾಡಿ ಎಲ್ರು ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮುಕಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.